ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ನೋಡ್ಕೋಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಒಂದು ಇಲಾಖೆಯಲ್ಲಿ ಒಟ್ಟು 2500 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜುಕಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾವು ಇಡುವಂಥ ಒಂದು ಹೊಸ ನೋಟಿಫಿಕೇಶನ್ ಮೊದಲು ಬರ್ತಾ ಅಂತ ಹೇಳ್ತಾ ಬರೀ ವಿಡಿಯೋನ ಚಾಲೂ ಮಾಡೋಣ. ಮೊದಲಿಗೆ ಈ ಒಂದು ಇಲಾಖೆಯಲ್ಲಿ 2 ವಿಭಾಗವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ ಮತ್ತು ಅಂಗನವಾಡಿ ಸಹಾಯಕ ಒಂದು ಹುದ್ದೆಗೆ ವಿದ್ಯಾರ್ಥಿನ ನೀವು ನೋಡ್ಕೋಬಹುದಾದರೆ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ PUCಯನ್ನು ಮುಗಿಸಿರಬೇಕು ಮತ್ತು ಅಂಗನವಾಡಿ ಸಹಾಯಕ ಹುದ್ದೆಗೆ SSLCಯನ್ನು ಮುಗಿಸಿರಬೇಕಾಗಿರುತ್ತದೆ. ನಂತರದಲ್ಲಿ ಇದರ ಒಂದು ವಯೋಮಿತಿಯನ್ನು ನೋಡಬೇಕಾದರೆ ನೀವು ಕನಿಷ್ಠವಾಗಿ 19 ವರ್ಷ ಮೇಲ್ಪಟ್ಟವರಾಗಿರಬೇಕು ಮತ್ತು 35 ವರ್ಷ ಕಡಿಮೆ ವಯಸ್ಸನ್ನು ಹೊಂದಿರಬೇಕಾಗುತ್ತೆ. ನಂತರದಲ್ಲಿ 10 ವರ್ಷಗಳ ಕಾಲ ವಯೋಮಿತಿಯನ್ನು ಸಡಿಲಿಕೆಯನ್ನು ನೀಡಿದ್ದಾರೆ. ಮತ್ತು ಆಯ್ಕೆ ವಿಧಾನ ನೋಡ್ಕೋಬೇಕಾದ್ರೆ SSLC ಮತ್ತು PUC 2 ಅಂಕ ಪಟ್ಟಿಗಳ ಆಧಾರದ ಮೇಲೆ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ ಮತ್ತು ಇಂಟರ್ವ್ಯೂ ಕೂಡ ಇರುತ್ತದೆ. ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮ್ಮನ್ನು ಆಯ್ಕೆಯನ್ನು ಮಾಡ್ಕೋತಾರೆ. ನಂತರದಲ್ಲಿ ಈ ಒಂದು ಹುದ್ದೆಗಳು ಯಾವ್ಯಾವ ಒಂದು ಗ್ರಾಮದಲ್ಲಿ ಖಾಲಿ ಇರುತ್ತೆ ಅಂತ ನೋಡ್ಕೋಬೋದು ನೀವಿಲ್ಲಿ. ಸೊ ಕೊನೆಯದಾಗಿ ಯಾರಾದರೂ ಅರ್ಜಿಯನ್ನು ಸಲ್ಲಿಸೋರಿದ್ದರೆ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ, ಬೇಕಾದರೆ ಚೆಕ್ಔಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು.